ಆತ್ಮೀಯರೇ ನಮಸ್ಕಾರ. ಇವತ್ತು ನಾವು ಧರ್ಮಪಿತ ಬಸವಣ್ಣವರ ಧರ್ಮಪತ್ನಿ ನೀಲಗಂಗಾಂಬಿಕೆ ಅಥವಾ ನೀಲಗಂಗಮ್ಮರ ಬಗ್ಗೆ ತಿಳಿದುಕೊಳ್ಳೋಣ. ನೀಲಗಂಗಮ್ಮ ಧರ್ಮಪಿತ ಬಸವಣ್ಣವರ ಸೋದರ ಮಾವನ ಮಗಳು. ಮದುವೆಯಾದ ಆರಂಭದಲ್ಲಿ ಬಸವಣ್ಣವರ ಆದರ್ಶಗಳು ಅಷ್ಟಾಗಿ ಅರ್ಥವಾಗದಿದ್ದರೂ ಬರಬರುತ್ತಾ ಸಮವೇಗದಲ್ಲಿ ಹೆಜ್ಜೆ ಹಾಕಿದಾಕೆ. ಸಾಂಪ್ರದಾಯಿಕ ವಾತಾವರಣ ಬೆಳೆದ ನೀಲಗಂಗಾ ಮೊದಮೊದಲು ಸಾಮಾನ್ಯ ಮಹಿಳೆಯಂತೆ ವರ್ತಿಸಿದರೂ ಕಾಲಾಂತರದಲ್ಲಿ ಬಸವಣ್ಣವರಿಗೆ ತಾನು ಉತ್ತಮ ಸಂಗಾತಿಯಾಗಿ ವಿಚಾರ ಪತ್ನಿ ಆಗಿ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಾಳೆ. ವೇಶ್ಯರನ್ನು ಪರಿವರ್ತಿಸುವ ಮಹಾನ್ ಕಾಯಕದಲ್ಲಿ ತೊಡಗಿಸಿಕೊಂಡ ಬಸವಣ್ಣವರದು ಒಂದು ಹರಸಾಹಸ. ಅಂಥ ಸನ್ನಿವೇಶದಲ್ಲಿ ಕಿವಿಯಲಿಯನ್ನು ಮದುವೆಯ ಧಾರೆಯ ಸೀರೆಯನ್ನು ವೇಷಾಸ್ತ್ರಿಗೆ ಕೊಡಬೇಕಾದ ಸಂದಿಗ್ಧ ಪರಿಸ್ಥಿತಿ. ಹರಿದು ಹೋಗುವ ಬಟ್ಟೆಯನ್ನಿಟ್ಟು ಶಾಶ್ವತವಾದ ಶಿವ ಬಟ್ಟೆ ಹಿಡಿಯುವುದಾದರೆ ಕೊಡಬಾರದೇಕೆ ಎಂದು ಮಾನವೀಯ ಹೃದಯದಿಂದ ಸೀರೆಯನ್ನು ಕೊಟ್ಟ ಕಳಿಸುವಷ್ಟು ಉದಾರಿ. ಒಂದು ಮಗುವಾದ ನಂತರ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಎಂದು ಧರ್ಮಪಿತರು ಸಂಕಲ್ಪಿಸಿದಾಗ ಅದರಂತೆಯೇ ನಡೆದುಕೊಂಡು ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪುರುಷನೆನ್ನಲಾಗದು ಬಸವನ ಎನಗೆ, ಉಭಯ ಕುಳ ಹರಿದು ಬಸವಂಗೆ ಶಿಶುವಾನದನೇನು, ಬಸವನನೇ ಶಿಶುವಾದನು, ಪ್ರಮಥರು ಪುರಾತರು ಸಾಕ್ಷಿಯಾಗಿ ಸಂಗೈನಕ್ಕಿದ ದಿಬ್ಬವ ಮೀರಿದೆ, ಬಸವನೊಳಗಾಡಿ ನಾಡಿದೆ ಎಂದು ಅಭಿಮಾನದಿಂದ ಉದ್ಗರಿಸಿದ ಸ್ವಯಮಿ. ರಕ್ಷಣೆ ಹೊತ್ತು ಅಕ್ಕನಾಗಲಾಂಬಿಕೆ ಮಡವಾಳ ಮಾಚಿದೇವರು ಸಹ್ಯಾದ್ರಿ ಅರಣ್ಯತ್ತ ಸಾಗಿದಾಗ ಅಳಿದುಳಿದ ಶರಣರು ನಿಸ್ಸಹಾಯಕರು ವೃದ್ಧರಾದ ಶರಣರ ಯೋಗಕ್ಷೇಮ ನೋಡುತ್ತಾ ಮಹಾಮನಿಯ ಕಾರ್ಯಭಾರವನ್ನು ನೋಡಿಕೊಳ್ಳಲು ಕಲ್ಯಾಣದಲ್ಲಿ ನಿಂತ ಧೀಮಂತೆ. ಕೆಲವು ಕಾಲಾನಂತರ ಶರಣರ ಎಳೆಹೋಟಿ ಶಿಕ್ಷೆ ಬಿಜ್ಜಳನ ವಧೆಯಾದ ಮೇಲೆ ವಚನ ವಾಗ್ಮಯ ರಕ್ಷಣೆಗಾಗಿ ಮುಖ್ಯ ಶರಣರು ಕಲ್ಯಾಣದಿಂದ ನಿರ್ಗಮಿಸಿದಾಗ ತಾಯಿ ನೀಲಾಂಬಿಕೆಯ ಕೂಡಲ ಸಂಗಮಕ್ಕೆ ಬರಬೇಕೆಂಬ ಆದೇಶವನ್ನು ಧರ್ಮಪಿತರು ಕಳಿಸಿದಾಗ ಕಲ್ಯಾಣದಿಂದ ಹೊರಟು ಬಂದ ಆಕೆಯು ತಂಗಡಿಗೆಯ ಬಳಿ ಬೀಡು ಬಿಟ್ಟಿರುವಾಗಲೇ ಶ್ರೀ ಗುರು ಬಸವಣ್ಣನವರು ಐಕ್ಯರಾದ ವಾರ್ತೆ ತಿಳಿದು ಬಂದಿತು. ಅಂತಿಮ ದರ್ಶನಕ್ಕಾಗಿ ದೋಣಿ ಹತ್ತಿ ಹೊರಟಾಗ ಪ್ರವಾಹದ ಸೆಳಹು ವಿಪರೀತವಾಗಿ ದೋಣಿಯು ಸೆಳವಿನ ಗುಂಟ ಹರಿದು ನದಿಯ ದಂಡೆಗೆ ಬಂದು ನಿಂತಿತು. ಧರ್ಮಗುರುವಿನ ಅಂತಿಮ ದರ್ಶನ ಪಡೆಯಬೇಕೆಂದು ಹಡಪದ ಅಪ್ಪಣ್ಣ ಮುಂತಾದ ಶರಣರು ಚಟಪಡಿಸಿದರು. ನಾನಾರ ಸಾರುವೇನೆಂದು ಚಿಂತಿಸಲೇಕಯ್ಯ, ನಾನಾರ ಹೊಂದುವೇನೆಂದು ಭ್ರಮೆ ಬಡಬೇಕನತಯ್ಯ, ನಾನಾರ ಇರುವನೆಂದು ಪ್ರಲಾಪಿಸಲೇಬೇಕತಯ್ಯ, ಪರಿಣಾಮ ಮೂರ್ತಿ ಬಸವನ ರೂಹ ಎನ್ನ ಕರಸ್ಥಲದಲ್ಲಿ ಬೆಳಗಿದ ಬಳಿಕ ಸಂಗಯನ ಹಂಗು ನಮಗೆ ಕೆತ್ತಕ್ಕಯ್ಯ ಅಪ್ಪಣ್ಣ. ಅಲ್ಲಿ ಇಲ್ಲಿ ಎಂಬ ಊರು ಸಂದೇಹವು ಬಲ್ಲವ ಮಹಾತ್ಮರಿಗಿದು ತರವೇ, ಅಲಿರ್ಪ ಸಂಗಯ್ಯ ಇಲ್ಲಿ ಇಲ್ಲವೇ ಎಂದು ಪ್ರಶ್ನಿಸಿ ಇಷ್ಟಲಿಂಗಾರ್ಚನೆಗೆ ಕುಳಿತು ಅಲ್ಲಿಯೇ ಇಚ್ಛಾಮರಣಿಯಾಗಿ ದೇಹವನ್ನು ಬಿಟ್ಟು ಮಹಾಯೋಗಿನಿ ನೀಲಾಂಬಿಕೆ. ಹೀಗೆ ಜ್ಞಾನಿಯೋಗಿನಿ ಶಿವಯೋಗಿನಿ ದಾಸೋಹ ಮೂರ್ತಿಯಾದ ನೀಲಮ್ಮ ತಾಯಿ ಒಬ್ಬಳೆ ಧರ್ಮಗುರು ಬಸವಣ್ಣನವರ ಹೆಂಡತಿ ಎಂಬುದನ್ನು ಮನಗಂಡು ಇಲ್ಲಿಯ ತನಕ ಕವಿ ಕಲ್ಪನೆಯಿಂದ ಇಬ್ಬರು ಹೆಂಡತಿಯರಿದ್ದರು ಎಂದು ನಂಬಿಕೊಂಡು ಬಂದಿದ್ದ ಭ್ರಾಮಿಕ ಕಲ್ಪನೆಯನ್ನು ಕೈಬಿಡಬೇಕು. ಧನ್ಯವಾದ.